ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಸೋಳ್ಕರ್. ನಾಡಿನ ಸಮಸ್ತ ಜನತೆಗೆ 2025 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ರಿಮ್ಸ್ ಆಸ್ಪತ್ರೆಯಲ್ಲಿ ಮಸೀದಿಪುರ ಗ್ರಾಮದ ತಾಯಿ ಮತ್ತು ಮಗು ಸಾವು, ಮುಂದುವರೆದ ಆತಂಕ. ಛಲವಾದಿ ಮಹಾಸಭಾದಿಂದ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಮೆರವಣಿಗೆ. ಸಡಗರ ಸಂಭ್ರಮದಿಂದ ಹೊಸ ವರ್ಷಕ್ಕೆ ಸ್ವಾಗತ, ಕುಣಿದು ಕುಪ್ಪಳಿಸಿದ ಯುವಕರು. ಜಿಲ್ಲಾಡಳಿತದಿಂದ ಜಕಣಾಚಾರಿ ಜಯಂತಿ ಆಚರಣೆ. ಯರಗೇರದಲ್ಲಿ ಹಜರತ್ ಬಡೆ ಸಾಬ್ ದರ್ಗಾ ಉರುಸು ಅಂಗವಾಗಿ ರಕ್ತದಾನ ಶಿಬಿರ. ಆರೋಗ್ಯವಂತರು ರಕ್ತದಾನ ರೂಢಿಸಿಕೊಳ್ಳುವುದು ಅಗತ್ಯ. ಡಾಕ್ಟರ್ ಲಕ್ಷ್ಮೀಕಾಂತ್. ಕೇಂದ್ರ ಸರ್ಕಾರದ ಫಾಸಿಸ್ಟ್ ನೀತಿ ಖಂಡಿಸಿ ಮನುವಾದಿ ಫಾಸಿಸ್ಟ್ ವಿರೋಧಿ ಜನತಾ ರಂಗದಿಂದ ಮನವಿ. ಒಳ ಮೀಸಲಾತಿ ವರ್ಗೀಕರಣ ಆಯೋಗಕ್ಕೆ ಮಹೇಂದ್ರ ಮಿತ್ರ ಸದಸ್ಯರಾಗಿ ನೇಮಕಕ್ಕೆ ಆಗ್ರಹಿಸಿ ಮೂಲ ಮಹಾಸಭಾ ಮನವಿ. ಯಶಸ್ವಿ ಶಸ್ತ್ರಚಿಕಿತ್ಸೆಗೆ ಪ್ರಾರ್ಥನೆ. ವಾರ್ತೆಗಳ ವಿವರ. ಬಳ್ಳಾರಿ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ನಡೆದಿರುವ ಬಾಣಂತಿ ಸಾವು ಪ್ರಕರಣ ಜಿಲ್ಲೆಗೂ ವಿಸ್ತರಿಸಿಕೊಂಡಿದ್ದು, ದೇವದುರ್ಗ ತಾಲೂಕಿನ ಮಸೀದಿಪುರ ಗ್ರಾಮದ ಶಿವಲಿಂಗಮ್ಮ ವಯಸ್ಸು 23 ಮತ್ತು ಮಗು ಸಾವಿಗೀಡಾಗಿರುವ ಘಟನೆ ವರದಿಯಾಗಿದೆ. ಹೆರಿಗೆ ನೋವು ಕಂಡಿದ್ದರಿಂದ ಡಿಸೆಂಬರ್ 27 ದೇವದುರ್ಗ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಲ್ಲಿಂದ ಮಾನವಿ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ನಂತರ ಹೆಚ್ಚಿನ ಚಿಕಿತ್ಸೆ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಗಂಡು ಮಗುವಿಗೆ ಜನ್ಮ ನೀಡಿದ ಮಹಿಳೆಗೆ ಫಿಟ್ಸ್ ಬಂದು ಬಿಪಿ ಲೋ ಆಗಿದೆ. ಮಂಗಳವಾರ ಬೆಳಗಿನ ಜಾವ 7 ಗಂಟೆ ಸುಮಾರಿಗೆ ಮಗು ಸಾವಿಗೀಡಾಗಿದೆ. ನಂತರ 5 ಗಂಟೆಗೆ ಸುಮಾರು ಶಿವಲಿಂಗಮ್ಮ ಪ್ರಾಣ ಬಿಟ್ಟಿದ್ದಾಳೆ. ತಾಯಿ ಮತ್ತು ಮಗುವಿನ ರಕ್ಷಣೆಗೆ ರಿಮ್ಸ್ ಆಸ್ಪತ್ರೆ ವೈದ್ಯರು ನಿರಂತರ ಪ್ರಯತ್ನಿಸಿದರೂ ಫಲ ನೀಡಿಲ್ಲ. ವೈದ್ಯರುಗಳೇ ರಕ್ತ ನೀಡಿ ಜೀವ ರಕ್ಷಣೆಗೆ ಪ್ರಯತ್ನಿಸಿದ್ದಾರೆ. ಆದರೂ ತಾಯಿ ಮತ್ತು ಮಗುವಿನ ಜೀವ ಉಳಿಸಲು ಸಾಧ್ಯವಾಗಲಿಲ್ಲ. ವೈದ್ಯಕೀಯ ಕಾರಣಗಳನ್ನು ತಿಳಿಯಲು ರಿಮ್ಸ್ ನಿರ್ದೇಶಕರು ಸಂಪರ್ಕಕ್ಕೆ ಸ್ಪಂದಿಸದೇ ಇರುವುದರಿಂದ ಸ್ಪಷ್ಟ ಕಾರಣ ತಿಳಿದು ಬಂದಿಲ್ಲ. ಕುಟುಂಬಸ್ಥರು ಆಸ್ಪತ್ರೆ ವೈದ್ಯರು ನಿರ್ಲಕ್ಷ್ಯದಿಂದಲೇ ಆ ಘಟನೆ ನಡೆದಿದೆ ಎಂದು ಆರೋಪಿಸುತ್ತಿದ್ದಾರೆ. ಈಗಾಗಲೇ ಸಿಂಧನೂರಿನಲ್ಲಿ 4, ರಾಯಚೂರಿನಲ್ಲಿ 2 ಬಾಣಂತಿಯರ ಸಾವಿನ ಘಟನೆ ನಡೆದಿದ್ದವು. ಬಾಣಂತಿಯರಿಗೆ ನೀಡಲಾಗುತ್ತಿರುವ ರಿಂಗಲ್ ಲ್ಯಾಕ್ಟಿಕ್ ದ್ರಾವಣದಲ್ಲಿರುವ ಎಂಡೋಟಾಕ್ಸಿನ್ ಬಳಕೆಯಿಂದ ಸಾವು ಸಂಭವಿಸುತ್ತಿರುವ ಕುರಿತು ಈಗಾಗಲೇ ಪ್ರಯೋಗಾಲಯದ ಪರೀಕ್ಷೆ ನಡೆಯುತ್ತಿದೆ. ಬೆಂಗಳೂರು ಮತ್ತು ಹೈದರಾಬಾದ್ ಪ್ರಯೋಗಾಲಯದಲ್ಲಿ ಪರೀಕ್ಷೆ ವರದಿ ಬಂದಿದೆ. ಯಾದರೂ ಔಷಧಿ ನಿಯಂತ್ರಕ ಪ್ರಯೋಗಾಲಯದ ಪರೀಕ್ಷೆ ಮುಂದುವರೆದಿದೆ. ರಿಂಗರ್ ಲ್ಯಾಕ್ಟಿಕ್ ದ್ರಾವಣದ ಯೋಗ್ಯವಲ್ಲ ಎಂದು ಕಂಡು ಬಂದಿದೆ ಎಂದು ಹೇಳಲಾಗುತ್ತಿದೆ. ರಿಮ್ಸ್ ಆಸ್ಪತ್ರೆಯಲ್ಲಿ ರಿಂಗ್ ಲ್ಯಾಕ್ಟಿಕ್ ದ್ರಾವಣ ಬಳಕೆಯನ್ನು ತಡೆಯಲಾಗಿದೆ. ಆದರೂ ತಾಯಿ ಮತ್ತು ಮಗುವಿನ ಸಾವಿನ ಪ್ರಕರಣ 10 ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಿದೆ. ಘಟನೆ ಕುರಿತಂತೆ ವೈದ್ಯಕೀಯ ಶಿಕ್ಷಣ ಮತ್ತು ಆರೋಗ್ಯ ಇಲಾಖೆ ಕಾರಣಗಳನ್ನು ಕಂಡುಕೊಳ್ಳುವ ಕುರಿತು ವೈದ್ಯರ ವರದಿ ನೀಡಲು ಸೂಚಿಸಲಾಗಿದೆ ಎಂದು ಹೇಳಲಾಗಿದೆ. ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಬಾಣಂತಿಯರ ಸಾವಿನ ಪ್ರಕರಣಗಳು ನಡೆಯುತ್ತಿದ್ದು, ಜಿಲ್ಲೆಯಲ್ಲಿಯೂ ಘಟನೆ ನಡೆದಿರುವುದು ಆತಂಕಕ್ಕೆ ಕಾರಣವಾಗಿದೆ. ಬೇರೆ ಬೇರೆ ಕಾರಣಗಳಿಂದ ಬಾಣಂತಿಯರ ಸಾವು ಘಟನೆ ನಡೆಯುತ್ತಿರುವುದಾಗಿ ಆರೋಗ್ಯ ಇಲಾಖೆ ಹೇಳುತ್ತಿದೆಯಾದರೂ ಸುರಕ್ಷಿತ ಹೆರಿಗೆ ಸಾಧ್ಯವಾಗದೇ ಇರುವುದು ಕಳವಳಕಾರಿ. 207ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಜಿಲ್ಲಾ ಛಲವಾದಿ ಮಹಾಸಭಾದಿಂದ ಆಯೋಜಿಸಲಾಗಿದ್ದ ವಿಜಯೋತ್ಸವದ ಮೆರವಣಿಗೆಯನ್ನು ಬುದ್ಧ ಹಾಗೂ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಛಲವಾದಿ ಮಹಾಸಭಾ ರಾಜ್ಯ ನಿರ್ದೇಶಕ ಎಂ ವಸಂತ್ ಅವರು ಚಾಲನೆ ನೀಡಿದರು. ನಗರದ ರಾಮಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಬುದ್ಧ ಹಾಗೂ ಅಂಬೇಡ್ಕರ್ ಅವರು ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಪುಷ್ಪ ನಮನ ಸಲ್ಲಿಸಲಾಯಿತು. ಬಳಿಕ ವಿಜಯ ಸ್ತಂಭದ ಪ್ರತಿಕೃತಿಯು ಮೆರವಣಿಗೆ ನಡೆಯಿತು. ಕೋರೆಗಾಂವ್ ಕದನ ಭಾರತದ ಇತಿಹಾಸದಲ್ಲಿ ಮಹತ್ವದ ಸ್ಥಾನ ಪಡೆದಿದೆ.
500 ಮಂದಿ ಮಹರ್ ಹೋರಾಟಗಾರರು ಆಹಾರ, ನೀರು ಹಾಗೂ ವಿಶ್ರಾಂತಿವಿಲ್ಲದೆ 28,000 ಮಂದಿಯ ಪೇಳ್ವೆಗಳ ಸೈನ್ಯದ ವಿರುದ್ಧ ನಿರಂತರ 12 ಗಂಟೆ ಕಾದಾಡಿದ ಸ್ಮರಣೀಯ ಕದನವಾಗಿದೆ. ಇದರಲ್ಲಿ ಸೈನಿಕರು ಇತಿಹಾಸ ಸೃಷ್ಟಿಸಿದರು. ಈ ಭಾಗವಾಗಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಣೆ ಮಾಡಲಾಗುತ್ತಿದೆ. ಭಗವಾನ್ ಬುದ್ಧರನ್ನು ಭಗವಾನ್ ಬುದ್ಧರ ಸತ್ಯದ ಹಾದಿಯನ್ನು ಕೂಡ ಪರಿಚಯ ಮಾಡಿಸಿದ್ದು ನಮಗೆ ಯಾವುದೇ ಧರ್ಮದ ಯಾವುದೇ ರಸ್ತೆ ಇಲ್ಲದ ಯಾವುದೇ ಗುರು ಇಲ್ಲದಂತ ಜನಗಳಿಗೆ ಬುದ್ಧ ಸೂಚನ ಎಲ್ಲರೂ ಏಕಾಗ್ರತೆ 2 ಕೈಗಳನ್ನು ಜೋಡಿಸಿ ಧಮ್ಮಂ ನಮಾಮಿ ನಮಾಮಿ ನಮೋ ಭಗವತೋ ಅರ್ಹತೋ ನಮೋ ತಸ್ಸ ಸಮ್ಮಾ ಸಂಬುದ್ಧಸ್ಸ. ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ 207ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವಕ್ಕೆ 207ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವಕ್ಕೆ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ದ್ವಿತೀಯಾಂಪಿ ಬುದ್ಧಂ ಶರಣಂ ಗಚ್ಛಾಮಿ ತೃತೀಯಾಂಪಿ ಧಮ್ಮಂ ಶರಣಂ ಗಚ್ಛಾಮಿ ದ್ವಿತೀಯಾಂಪಿ ಸಂಘಂ ಶರಣಂ ಗಚ್ಛಾಮಿ. ವಿಜಯ ಸ್ತಂಭದ ಪ್ರತಿಕೃತಿಯ ಮೆರವಣಿಗೆಯು ನಗರದ ರಾಮಲಿಂಗೇಶ್ವರ ದೇವಸ್ಥಾನದಿಂದ ಆರಂಭವಾಗಿ ಸ್ಟೇಷನ್ ವೃತ್ತ, ರಾಮ ಮಂದಿರ, ಸಾರ್ವಜನಿಕ ಉದ್ಯಾನವನದ ಮೂಲಕ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಅಂಬೇಡ್ಕರ್ ವೃತ್ತ ತಲುಪಿತು. ವಸಂತ್ ಕುಮಾರ್, ವಿಶ್ವನಾಥ್ ಪಟ್ಟಿ, ವಿಜಯ್ ಪ್ರಸಾದ್, ಹನುಮಂತಪ್ಪ ವಕೀಲರು, ಪರಶುರಾಮ್, ವೀರೇಶ್ ಗಾಣದಾಳ್, ಜಿತೇಂದ್ರ, ತಮ್ಮಣ್ಣ ವಕೀಲರು, ಗೌತಮ್ ಕಟ್ಟಿಮನಿ, ಮಹೇಶ್ ಕುಮಾರ್, ಭೀಮಣ್ಣ ದೊಡ್ಮನೆ, ಷಣ್ಮುಖಪ್ಪ, ರಾಮಪ್ಪ ವಕೀಲರು, ಮಲ್ಲೇಶಪ್ಪ ದೇವದುರ್ಗ, ಎನ್ ಲಿಂಗಪ್ಪ ಜಾಲಹಳ್ಳಿ, ನರಸಿಂಹಲು ನಿವೃತ್ತ ಸಿಂಡಿಕೇಟ್ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಇತರರು ಇದ್ದರು. ಹೊಸ ವರ್ಷ ಆಚರಣೆಯನ್ನು ಸಂಭ್ರಮದಿಂದ ಯುವಕರು ಕುಣಿದು ಕುಪ್ಪಳಿಸುವ ಮೂಲಕ ಸ್ವಾಗತಿಸಿದರು. ನಗರದ ವಿವಿಧೆಡೆ ದೀಪಾಲಂಕಾರದೊಂದಿಗೆ ಕೇಕ್ ಕತ್ತರಿಸಿ ಶುಭಾಶಯ ವಿನಿಮಯ ಮಾಡಿಕೊಂಡರು. ನಗರದ ಬೋಳಮಾನ್ ದೊಡ್ಡಿ ರಸ್ತೆಯಲ್ಲಿ ಬರುವ ಆಶೀರ್ವಾದ ಕಾಲೋನಿಯಲ್ಲಿ ಹೊಸ ವರ್ಷ 2025 ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಬೆಂಗಳೂರಿನಿಂದ ಆಗಮಿಸಿದ ಟೀಮ್ ಡ್ರಾಪ್ ಔಟ್ ತಂಡದ ಸಂಗೀತ ಕಾರ್ಯಕ್ರಮಕ್ಕೆ ಜನರು ಮನಸೋತು ಸಂಭ್ರಮಿಸಿದರು. 2024ಕ್ಕೆ ವಿದಾಯ ಹೇಳುತ್ತಾ 2025 ಕೇಕ್ ಕತ್ತರಿಸುವ ಮೂಲಕ ಸ್ವಾಗತಿಸಲಾಯಿತು. ಡಿಜೆ ಧ್ವನಿವರ್ಧಕ್ಕೆ ಜನರು ಕುಣಿದು ಕುಪ್ಪಳಿಸಿ ಹೊಸ ವರ್ಷವನ್ನು ಸ್ವಾಗತಿಸಿದರು. ಕೇಕ್ ಕತ್ತರಿಸುವ ವೇಳೆ ಪಟಾಕಿಗಳು ಜನರನ್ನು ಆಕಾಶದತ್ತ ನೋಡುವಂತೆ ಮಾಡಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗೆಳೆಯರ ಬಳಗದಿಂದ ಆಯೋಜಿಸಿದ ಹೊಸ ವರ್ಷವನ್ನು ಅತ್ಯಂತ ವಿಜೃಂಭಣೆಯಿಂದ ಬರಮಾಡಿಕೊಂಡರು. ನಂತರ ಪರಸ್ಪರರು ಶುಭಾಶಯ ವಿನಿಮಯ ಮಾಡಿಕೊಂಡರು.
ಇದರಲ್ಲಿ ಸಿದ್ದಪ್ಪ, ರವೀಂದ್ರ ಜಲದಾರ್, ಕಿಶೋರ್, ಕೃಷ್ಣ, ಶ್ಯಾಮ್, ಅಮರ್, ಉಲ್ಲಾಸ್ ಸೇರಿದಂತೆ ಅನೇಕರು ಹಾಜರಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಬುಧವಾರದಂದು ವಿಶ್ವಕರ್ಮ ಅಮರ ಶಿಲ್ಪಿ ಜಕಣಾಚಾರಿ ಅವರ ಸಂಸ್ಮರಣಾ ದಿನಾಚರಣೆಯನ್ನು ಆಚರಿಸಲಾಯಿತು. ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದಿಂದಾಗಿ ಶೋಕಾಚರಣೆ ಜಾರಿ ಇರುವ ಹಿನ್ನೆಲೆಯಲ್ಲಿ ವಿಶ್ವಕರ್ಮ ಅಮರ ಶಿಲ್ಪಿ ಜಕಣಾಚಾರಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಿ ಸಂಸ್ಮರಣಾ ದಿನಾಚರಣೆಯನ್ನು ಸರಳವಾಗಿ ಆಚರಣೆ ಮಾಡಲಾಯಿತು. ಒಂದ್ಸತಿ ಸರ್ ಹಾಕಿ ಸರ್. ನಿಂತ್ಕೊಂಬಿಡಿ ಸರ್. ಇದೇ ಸಂದರ್ಭದಲ್ಲಿ ರಾಯಚೂರು ತಹಶೀಲ್ದಾರ್ ಸುರೇಶ್ ವರ್ಮಾ, ಸಮಾಜದ ಮುಖಂಡರಾದ ಮಾರುತಿ ಬಡಿಗೇರ್, ಕೆ ರಾಮು ಗಾಣದಾಳ್, ಅನ್ವರಿ ವೆಂಕಟೇಶ್, ಮನೋಹರ ಬಡಿಗೇರ್, ಕೆ ನರಸಪ್ಪ ಆಚಾರ್, ಗುಂಜಳಿ ಪ್ರಕಾಶ್, ಕೊಂಡಾಪುರ್ ವೆಂಕಟೇಶ್, ಪ್ರಾಣೇಶ್ ಗುಂಡಾವೆಳ್ಳಿ, ಮೌನೇಶ್ ವಡವಾಟಿ, ಶ್ರೀನಿವಾಸ್ ಆಚಾರಿ, ಎ ಈಶ್ವರ್, ವಿಶ್ವಕರ್ಮ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿ ಇದ್ದರು. ಈಗ ಜಾಹೀರಾತು. ಛಲವಾದಿ ಮಹಾಸಭಾ ರಾಯಚೂರು ವತಿಯಿಂದ 207ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಅದ್ದೂರಿ ಮೆರವಣಿಗೆ ದಿನಾಂಕ 1/1/2025 ಸಮಯ ಬೆಳಗ್ಗೆ 10ಕ್ಕೆ ಪ್ರಾರಂಭ. ಸ್ಥಳ ರಾಮಲಿಂಗೇಶ್ವರ ದೇವಸ್ಥಾನದ ಆವರಣ. ಸರ್ವರಿಗೂ ಹಾರ್ದಿಕ ಭೀಮಾ ಸ್ವಾಗತ ಕೋರುವವರು ಎಂ ವಸಂತ್, ರಾಜ್ಯ ನಿರ್ದೇಶಕರು ಛಲವಾದಿ ಮಹಾಸಭಾ. ವೀರೇಶ್ ಗಾಣದಾಳ್, ಜಿಲ್ಲಾಧ್ಯಕ್ಷರು ಛಲವಾದಿ ಮಹಾಸಭಾ ರಾಯಚೂರು ಹಾಗೂ ವಿಜಯ ಪ್ರಸಾದ್ ಪಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಛಲವಾದಿ ಮಹಾಸಭಾ ರಾಯಚೂರು. ಹಜರತ್ ಬಡೆ ಸಾಹೇಬ್ ದರ್ಗಾ, ಯರಗೇರ ತಾಲೂಕು, ಜಿಲ್ಲಾ ರಾಯಚೂರು. ಸರ್ವ ಧರ್ಮಗಳ ಸಂಕೇತವಾದ ಹಜರತ್ ಬಡೆ ಸಾಹೇಬ್ 126ನೇ ವರ್ಷದ ಉರುಸ್ ಎ ಶರೀಫ್. ಸರ್ವ ಭಕ್ತಾದಿಗಳಲ್ಲಿ ವಿನಂತಿ, ಪ್ರತಿ ವರ್ಷದಂತೆ ಈ ವರ್ಷವೂ ಯರಗೇರದ ಪ್ರಸಿದ್ಧ ಸರ್ವ ಧರ್ಮಗಳ ಸಂಕೇತವಾದ ಹಜರತ್ ಬಡೆ ಸಾಹೇಬ್ ರವರ 126ನೇ ವರ್ಷದ ಉರ್ಸನ್ನು ದಿನಾಂಕ 4/1/2025 6/1/2025 ಅತ್ಯಂತ ವಿಜೃಂಭಣೆ ಮತ್ತು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುವುದು. ಪ್ರಯುಕ್ತ ಸರ್ವ ಧರ್ಮದ ಸಮಸ್ತ ಭಕ್ತಾದಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಉರ್ಸ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ವಿನಂತಿ. ವಿಶೇಷ ಸೂಚನೆ, ದಿನಾಂಕ 4/1/2025 ಶನಿವಾರ ರಾತ್ರಿ 10:30 ಪ್ರತಿ ವರ್ಷದ ಸಂಪ್ರದಾಯದಂತೆ ದರ್ಗಾ ಸಜ್ಜಾದೆ ನಶೀಂ ಜನಾಬ್ ಸೈಯದ್ ಹಫೀಜುಲ್ಲಾ ಖಾದ್ರಿ ಇವರ ಮನೆಯಿಂದ ಸಂದಲ್ ಶರೀಫ್ ಗಂಧದ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ದಿನಾಂಕ 5/1/2025 ರವಿವಾರ ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ದರ್ಗಾ ತಲುಪಿಸಲಾಗುವುದು. ಸಂದಲ್ ಶರೀಫ್ ಶನಿವಾರ 4/1/2025, ಉರ್ಸ್ ಶರೀಫ್ ರವಿವಾರ 5/1/2025, ಜಿಯಾರಾತ್ ಸೋಮವಾರ 6/1/2025. ಸರ್ವರಿಗೂ ಹಾರ್ದಿಕ ಸ್ವಾಗತ ಕೋರುವವರು ಮೆಹಬೂಬ್ ಪಟೇಲ್, ಅಧ್ಯಕ್ಷರು MK ಖಾಜಾ ಹುಸೇನ್, ಉಪಾಧ್ಯಕ್ಷರು ಮೊಹಮ್ಮದ್ ನಿಜಾಮುದ್ದೀನ್, ಪ್ರಧಾನ ಕಾರ್ಯದರ್ಶಿಗಳು. ಹಜರತ್ ಬಡೆ ಸಾಬ್ ದರ್ಗಾ ಕಮಿಟಿ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಯರಗೇರ ಬಡೆ ಸಾಬ್ 126ನೇ ವರ್ಷದ ಉರುಸ್ ಎ ಶರೀಫ್ ಅಂಗವಾಗಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಯರಗೇರ
ಹಿರಿಯ ವೈದ್ಯ ಡಾಕ್ಟರ್ ಲಕ್ಷ್ಮೀಕಾಂತ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ರಕ್ತದಾನ ಸರ್ವಶ್ರೇಷ್ಠವಾಗಿದ್ದು ಅಪಘಾತ ಮತ್ತೆ ಇನ್ನಿತರ ಸಂದರ್ಭದಲ್ಲಿ ರಕ್ತ ಬಹಳ ಅವಶ್ಯಕತೆ ಇರುವುದರಿಂದ ಜನರಲ್ಲಿ ಹೆಚ್ಚು ಜಾಗೃತಿ ಮೂಡಿಸಿ ಹೆಚ್ಚು ಜನರು ರಕ್ತ ಕೊಡುವ ಮೂಲಕ ಜೀವ ಉಳಿಸುವ ಕೆಲಸ ಮಾಡಬೇಕಾಗಿದೆ ಎಂದು ತಿಳಿಸಿದರು. ಪ್ರಸ್ತಾವಿಕವಾಗಿ ದರ್ಗಾ ಕಮಿಟಿ ಕಾರ್ಯದರ್ಶಿ ಮೊಹಮ್ಮದ್ ನಿಜಾಮುದ್ದೀನ್ ಮಾತನಾಡಿ, ಹಜರತ್ ಬಡಿ ಸಾಬ್ ದರ್ಗಾದ ವತಿಯಿಂದ ಸುಮಾರು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಉದ್ದೇಶಿಸಲಾಗಿದ್ದು, ವಿಶೇಷವಾಗಿ ರಕ್ತದಾನ ಮಾಡುವ ಮೂಲಕ ಯುವಕರಲ್ಲಿ ಜಾಗೃತಿ ಮೂಡಿಸಿ ಹೆಚ್ಚು ರಕ್ತದಾನ ಕೊಡಿಸುವಂತಹ ಕೆಲಸ ಮಾಡಲು ದರ್ಗಾ ಕಮಿಟಿ ತೀರ್ಮಾನಿಸಿ ಈ ಯೋಜನೆಯನ್ನು ರೂಪಿಸಿದೆ. ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ರಕ್ತದಾನ ಮಾಡುವಂತಹ ಕೆಲಸ ಮಾಡುತ್ತೇವೆ ಎಂದರು. ಮುಂದಿನ ದಿನಗಳಲ್ಲಿ ದರ್ಗಾದ ಕಮಿಟಿಯಿಂದ ಶೈಕ್ಷಣಿಕ ಹಾಗೂ ಆರೋಗ್ಯದ ಶಿಬಿರಗಳನ್ನು ಹಮ್ಮಿಕೊಂಡು ಜನರಿಗೆ ಅರಿವು ಮೂಡಿಸಲಾಗುವುದು ಎಂದು ತಿಳಿಸಿದರು. ಇವತ್ತು ಯರಗೆರೆ ಗ್ರಾಮದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ದರ್ಗಾ ಕಮಿಟಿ ವತಿಯಿಂದ ಆಯೋಜಿಸಿರ್ತಕ್ಕಂಥ ಈ ಒಂದು ರಕ್ತದಾನ ಶಿಬಿರ ಯಶಸ್ವಿಯಾಗಲಿ ಅಂತ ನಾನು ಮೊದಲಿಗೆ ಆರೈಕೆ ಮಾಡ್ತಾ ಈ ಒಂದು ಶಿಬಿರ ಏರ್ಪಡಿಸೋದ್ರಿಂದ ಹಳ್ಳಿ ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂಥ ಸಾರ್ವಜನಿಕರಿಗೆ ಈ ರಕ್ತದಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡುತ್ತದೆ. ಆ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕಾಗಿ ಈ ದರ್ಗಾ ಕಮಿಟಿಯವರಿಗೂ ಮತ್ತು ರೆಡ್ ಕ್ರಾಸ್ ಸಂಸ್ಥೆಯವರಿಗೆ ನಾನು ನಮ್ಮ ಗ್ರಾಮ ಪಂಚಾಯತ್ ಪರವಾಗಿ ನಮ್ಮ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ರೀತಿ ಇದರ ಸದುಪಯೋಗವನ್ನು ನಮ್ಮ ಈ ಭಾಗದ ಸಾರ್ವಜನಿಕರು ಯುವಕರು ಪಡ್ಕೊಂಡು ರಕ್ತದಾನದಿಂದ ಆಗ್ತಕ್ಕಂಥ ಲಾಭಗಳನ್ನು ಸಾರ್ವಜನಿಕರಿಗೆ ತಿಳುವಳಿಕೆ ನೀಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಾಗಿ ಹೇಳಿ ನನ್ನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿಶ್ವನಾಥ್ ರೆಡ್ಡಿ ಮಾತನಾಡಿ, ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ರಕ್ತದಾನ ಶಿಬಿರಗಳು ನಡೆಯುತ್ತಿರುವುದು ನಾವು ನೋಡಿದ್ದೇವೆ. ಪಂಚಾಯತ್ ಮತ್ತು ಗ್ರಾಮಗಳಲ್ಲಿ ಸಹ ರಕ್ತದಾನ ಮಾಡುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕು. ಪಂಚಾಯತ್ನವರು ನಾವು ಸದಾ ನಿಮ್ಮ ಜೊತೆಯಲ್ಲಿ ಇರುತ್ತೇವೆ, ನಿಮಗೆ ಸಹಕಾರ ನೀಡುತ್ತೇವೆ, ಇಂತಹ ಶಿಬಿರಗಳು ಹಮ್ಮಿಕೊಳ್ಳಲು ತಿಳಿಸಿದರು. ಅಧ್ಯಕ್ಷತೆ ವಹಿಸಿದ್ದ ದರ್ಗಾದ ಸಜ್ಜಾದೆ ಸೈಯದ್ ಹಫೀಜುಲ್ಲಾ ಖಾದ್ರಿ ಮಾತನಾಡಿ, ಇಂದಿನ ಸಂದರ್ಭದಲ್ಲಿ ಅಪಘಾತ ಹಾಗೂ ಇನ್ನಿತರ ಸಂದರ್ಭದಲ್ಲಿ ವಿಶೇಷವಾಗಿ ಗರ್ಭಿಣಿ ಮಹಿಳೆಯರಿಗೆ ಹೆರಿಗೆ ಸಂದರ್ಭದಲ್ಲಿ ರಕ್ತದ ಬಹಳ ಅವಶ್ಯಕತೆ ಇದ್ದು ಜನರಲ್ಲಿ ರಕ್ತದ ಜಾಗೃತಿ ಇದ್ದಾಗ ರಕ್ತದಾನ ಮಾಡಲು ಮುಂದಾಗುತ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಗ್ರಾಮಗಳಲ್ಲಿ ಸಹ ರಕ್ತದಾನದ ಬಗ್ಗೆ ಜಾಗೃತಿ ಮೂಡಿಸಲು ಇಂಥ ಶಿಬಿರಗಳು ಬಹಳ ಅವಶ್ಯಕ. ಮುಂದಿನ ದಿನಗಳಲ್ಲಿ ದರ್ಗಾ ಕಮಿಟಿಯಿಂದ ಪ್ರತಿ ವರ್ಷ ರಕ್ತದಾನ ಶಿಬಿರ ಹಮ್ಮಿಕೊಳ್ಳುವ ಜೊತೆಗೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಆರೋಗ್ಯ ಶಿಕ್ಷಣ ಹಾಗೂ ರಕ್ತದಾನ ಮತ್ತು ಪರಿಸರದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸ ದರ್ಗಾ ಕಮಿಟಿಯಿಂದ ಮಾಡಬೇಕೆಂದು ತಿಳಿಸಿದರು. ರಕ್ತದಾನ ಶಿಬಿರದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ರವಿಕುಮಾರ್ ಹಾಗೂ ಯರಗೇರದ ಯುವಕರು ಕನಿಷ್ಠ 30 ಜನ ರಕ್ತದಾನ ಮಾಡಿರುವುದು ಗ್ರಾಮೀಣ ಪ್ರದೇಶದಲ್ಲಿ ರಕ್ತದಾನಕ್ಕೆ ಸ್ಪಂದಿಸಿರುವುದು ಸಂತೋಷದ ವಿಷಯ ಎಂದು ತಿಳಿಸಿದರು. ತಾಲೂಕಿನ ಯರಗೇರ ಗ್ರಾಮದಲ್ಲಿ ಪ್ರಸಿದ್ಧ ಹಜರತ್ ಬಡೆ ಸಾಹೇಬ್ ದರ್ಗಾ ಉರುಸಿನ 126ನೇ ವರ್ಷದ ಉರುಸಿನ ಅಂಗವಾಗಿ ಇಂದು ಬೃಹತ್ ರಕ್ತದಾನ ಶಿಬಿರವನ್ನು ದರ್ಗಾ ಕಮಿಟಿಯ ವತಿಯಿಂದ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ರಕ್ತದಾನವು ನಮ್ಮ ಯರಗೇರ ಗ್ರಾಮದಲ್ಲಿ ಅತ್ಯಂತ ಮಹತ್ವವಾಗಿ ವಿಷಯವನ್ನು ಪಡೆದಿರುತ್ತದೆ. ಈಗಾಗಲೇ ನಮ್ಮ ದರ್ಗಾ ಕಮಿಟಿಯ ವತಿಯಿಂದ ಈ ಒಂದು ಮನವಿಯ ಮೇರೆಗೆ ನಮ್ಮ ಯರಗೇರ ಗ್ರಾಮಸ್ಥರು ಸ್ಪಂದಿಸಿ ವಿಶೇಷವಾಗಿ ಯುವಕರು ಸ್ಪಂದಿಸಿ ರಕ್ತದಾನವನ್ನು ಮಾಡಲು ಕಾತುರರಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ದರ್ಗಾ ಕಮಿಟಿಯ ಪರವಾಗಿ ನಮ್ಮ ಎಲ್ಲ ಯುವಕರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗಾಗಲೇ ನಮ್ಮ ದರ್ಗಾ ಸಜ್ಜಾದೆ ಜನಾಬ್ ಸೈಯದ್ ಹಫೀಜುಲ್ಲಾ ಖಾದ್ರಿ ಇವರ ಸಾನ್ನಿಧ್ಯದಲ್ಲಿ ಮತ್ತು ದರ್ಗಾ ಕಮಿಟಿಯ ಅಧ್ಯಕ್ಷರ ಮತ್ತು ಸದಸ್ಯರ ಒಂದು ಸಹಯೋಗದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಅಧಿಕಾರಿಗಳು, ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಬೆಳಗ್ಗೆನೆ ಬಂದೇನಪ್ಪ ಅಂದ್ರೆ ಈ ಒಂದು ವೇದಿಕೆ ಮೇಲೆ ದರ್ಗಾ ಕಮಿಟಿ ಅಧ್ಯಕ್ಷ ಮೆಹಬೂಬ್ ಪಟೇಲ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಭೀಮೇಶ್ ನಾಯಕ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಫಾರೂಕ್ ಹುಸೇನ್, ಹಿರಿಯ ಮುಖಂಡ ಜನಾರ್ದನ್ ರೆಡ್ಡಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿಶ್ವನಾಥ್ ರೆಡ್ಡಿ, ಕಾರ್ಯದರ್ಶಿ ರವಿಕುಮಾರ್, ದರ್ಗಾ ಕಮಿಟಿಯ ಸರ್ವ ಸದಸ್ಯರು ಹಾಗೂ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರ ದೇಶದ ಜನರ
ಶಕ್ತಿಗೆ ವಿರುದ್ಧವಾಗಿ ಅಧಿಕಾರ ಚಲಾಯಿಸುತ್ತಿದ್ದು ಸಂವಿಧಾನವನ್ನು ವಿರೋಧಿಸಿ ಕಾರ್ಪೊರೇಟ್ ಮನುವಾದ ಹೇರುತ್ತಿರುವುದನ್ನು ವಿರೋಧಿಸಿ ಮನುವಾದಿ ಫ್ಯಾಸಿಸ್ಟ್ ವಿರೋಧಿ ಜನತಾ ರಂಗ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ಇಂದು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿ ಸಂಘ ಪರಿವಾರದ ನೇತೃತ್ವದ ಕಾರ್ಪೊರೇಟ್ ಏಜೆಂಟ್ ಕೇಂದ್ರ ಸರ್ಕಾರ ದೇಶದ ಜನತೆಯ ಹಿತಾಸಕ್ತಿಗೆ ವಿರುದ್ಧವಾಗಿ ಅಧಿಕಾರ ಚಲಾಯಿಸುತ್ತಿದ್ದು ಅಷ್ಟೇ ಅಲ್ಲದೆ ದೇಶದ ಸಂವಿಧಾನವನ್ನು ಧಿಕ್ಕರಿಸಿ ಕಾರ್ಪೊರೇಟ್ ಮನುವಾದವನ್ನು ಹೇರುತ್ತಿದೆ. ಪ್ರಜಾಪ್ರಭುತ್ವ, ಜಾತ್ಯತೀತ ಗಣತಂತ್ರ ವ್ಯವಸ್ಥೆಗೆ ಸವಾಲಾಗಿದೆ. ಬಹುರಾಷ್ಟ್ರೀಯ, ಬಹುಧರ್ಮೀಯ, ಬಹು ಜನಾಂಗೀಯ ದೇಶವನ್ನು ಹಿಂದೂ ರಾಷ್ಟ್ರವನ್ನು ಮಾಡಲು ಹೊರಟಿದೆ ಎಂದು ಆರೋಪಿಸಿದರು. ಕೇಂದ್ರ ಸರ್ಕಾರವು ಸರ್ಕಾರದ ಅಧಿಕಾರಿಗಳು ಹಾಗೂ ನೌಕರರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸಲು ಇದ್ದ ನಿರ್ಬಂಧವನ್ನು ರದ್ದುಪಡಿಸಲು ಮುಂದಾಗಿದೆ. ಪ್ರಧಾನಮಂತ್ರಿ ಸೇರಿದಂತೆ ಕೇಂದ್ರದ ಸಚಿವರು, ಸಂಸದರು, ಅಧಿಕಾರಿಗಳು, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಿಂದೂ ಮತೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಚುನಾವಣಾ ಆಯೋಗ, CBI, ಸರ್ಕಾರಿ ಸಂಸ್ಥೆಗಳು ಸೇರಿದಂತೆ ಹಿಂದುತ್ವದ ಪ್ಯಾಸಿಸಂ ಪಕ್ಷಗಳನ್ನು ಬಗ್ಗು ಬಡಿಯಲು ಬಳಸಿಕೊಳ್ಳಲಾಗುತ್ತಿದೆ. ದೇಶದಲ್ಲಿ ದ್ವೇಷ ಕಾರುವ ವಾತಾವರಣವನ್ನು ನಿರ್ಮಾಣ ಮಾಡುವ ಮೂಲಕ ಕೇಂದ್ರ ಸರ್ಕಾರವು ಫ್ಯಾಸಿಸ್ಟ್ ಕ್ರಮಗಳನ್ನು ಅನುಸರಿಸುತ್ತಿದೆ ಎಂದು ಆಗ್ರಹಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಇವತ್ತು ನಮ್ಮ ದಲಿತ ಮತ್ತು ಅಲ್ಪಸಂಖ್ಯಾತರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಎಲೆಕ್ಷನ್ನಾಗ ಗೆದ್ದಂತ ಹೋದಂತ ಅಮಿತ್ ಶಾ ಇವತ್ತಿನ ಅಂಬೇಡ್ಕರ್ಗೆ ಅವಮಾನ ಮಾಡ್ತಕ್ಕಂಥದ್ದು ನಡೆದಿರ್ತಕ್ಕಂಥದ್ದು ಬಹಳ ಖಂಡನೀಯ ವಿಷಯ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ RSS ಕೋಮುವಾದಿಗಳಿಗೆ ಅಂಬೇಡ್ಕರ್ ಸಂವಿಧಾನವನ್ನು ಧಿಕ್ಕರಿಸತಕ್ಕಂಥ ಕೋಮುವಾದಿಗಳಿಗೆ ನಾವು ಮುಂದಿನ ಎಲೆಕ್ಷನ್ನಲ್ಲಿ ತಕ್ಕ ಪಾಠ ಕಲಿಸಲೇಬೇಕು. ಅದೇ ಹೊತ್ತಿನಲ್ಲಿ ಅಂಬೇಡ್ಕರ್ಗೆ ಅವಮಾನ ಮಾಡಿದಂತ ಬಿಜೆಪಿ ಗೂಂಡಾಗಿರಿ ನಡೆಯುವುದಿಲ್ಲ. ಕೋಮುವಾದಿ ಬಿಜೆಪಿಗೆ ಧಿಕ್ಕಾರ. ದೇಶದ ಸಂವಿಧಾನವನ್ನು ಧಿಕ್ಕರಿಸಿ ಕಾರ್ಪೊರೇಟ್ ಮನುವಾದವನ್ನು ಹೇರುತ್ತಿದೆ. ಪ್ರಜಾಪ್ರಭುತ್ವ, ಜಾತ್ಯತೀತ ಗಣತಂತ್ರ ವ್ಯವಸ್ಥೆಗೆ ಸವಾಲಾಗಿದೆ. ಬಹುರಾಷ್ಟ್ರೀಯ, ಬಹುಧರ್ಮೀಯ, ಬಹುಜನಾಂಗೀಯ, ಬಹುಭಾಷಿಕ, ಬಹುಸಂಸ್ಕೃತಿ ಇಂಡಿಯಾ ದೇಶವನ್ನು ಬ್ರಾಹ್ಮಣವಾದಿ, ಬಂಡವಾಳವಾದಿ ಹಿಂದೂ ರಾಷ್ಟ್ರ ಮಾಡಲು ಹೊರಟಿದೆ. ಇದಕ್ಕೆ ಹತ್ತಾರು ಉದಾಹರಣೆಗಳಿವೆ. ಇತ್ತೀಚೆಗೆ ರಾಜ್ಯಸಭೆಯಲ್ಲಿ ಸಂವಿಧಾನ ಸೃಷ್ಟಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಮಿತ್ ಶಾ ಗೇಲಿ ಮಾಡಿಸಿ ಇಡೀ ದೇಶಕ್ಕೆ ಅಪಮಾನ ತಂದಿರಿಸಿದೆ. ಕೇಂದ್ರ ಸರ್ಕಾರದ ಫ್ಯಾಸಿಸ್ಟ್ ಕ್ರಮಗಳು. ಒಂದು, ಸರ್ಕಾರದ ಅಧಿಕಾರಿಗಳು ಹಾಗೂ ನೌಕರರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸಲು ಇದ್ದ ನಿರ್ಬಂಧವನ್ನು ರದ್ದು ಮಾಡಿದ್ದಾರೆ. ಎರಡನೇದು, ಪ್ರಧಾನಮಂತ್ರಿ ಆದಿಯಾಗಿ ಕೇಂದ್ರ ಸರ್ಕಾರದ ಸಚಿವರು, ಸಂಸದರು, ಅಧಿಕಾರಿಗಳು, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಿಂದೂ ಮತೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು. ಮೂರನೇದು, ಚುನಾವಣೆ ಆಯೋಗ, CBI, ಸರ್ಕಾರಿ ಸಂಸ್ಥೆಗಳನ್ನು, ಪೊಲೀಸ್, ಮಿಲಿಟರಿಯನ್ನು ಹಿಂದುತ್ವ ಫ್ಯಾಸಿಸಂ ಪಕ್ಷಗಳನ್ನು ಬಗ್ಗು ಬಡಿಯುತ್ತಿರುವುದು. ನಾಲ್ಕನೇದು, ದೇಶಕಾರ ವಾತಾವರಣ ನಾಗರಿಕ ತಿದ್ದುಪಡಿ ಕಾಯ್ದೆ, ಹೊಸ ವಸ್ತು ಕಾಯ್ದೆ, ಸಂಪೂರ್ಣ ಗೋಹತ್ಯೆ ನಿಷೇಧ ಕಾಯ್ದೆ RSSಗೆ ಸರ್ಕಾರಿ ನೌಕರರನ್ನು ಅವರು ಮೆಂಬರ್ಶಿಪ್ ಆಗಲಿಕ್ಕೆ ಕೊಟ್ಟಿರೋದು ಇದು ಬಹಳ ದುರದೃಷ್ಟಕರ ಸಂಗತಿ. ಅದಲ್ಲದೆ ಈ ದೇಶದಲ್ಲಿ ಸಂವಿಧಾನ ಮೇಲೆ ಪ್ರಮಾಣ ಮಾಡಿ ಪಾರ್ಲಿಮೆಂಟ್ ಅಲ್ಲಿ ಅದಕ್ಕೆ ನಮಸ್ಕಾರ ಮಾಡಿ ಒಳಗೆ ಬಂದಿರುವಂತಹ ಮೋದಿಯವರು ಸಂವಿಧಾನವನ್ನೇ ಬದಲಾವಣೆ ಮಾಡಿತು ಅಂತ ಹೇಳ್ತಿದ್ದಾರೆ. ಈಗಾಗಲೇ ಮುಂದಿನ ವರ್ಷ 100 ವರ್ಷ ತುಂಬುತ್ತಿರುವ RSS ಅವರು ಸಂವಿಧಾನ ಬದಲಾವಣೆ ಮಾಡುತ್ತೆ ಅಂತ ಹೇಳಿ ಶಬ್ದ ಕೊಟ್ಟಿದ್ದಾರೆ. ಅವ್ರು ಮಾಡಬೇಕಂತ ಪಣ ಕೊಟ್ಟಿದ್ದಾರೆ. ಅದರಿಂದ ನಾವೆಲ್ಲ ಹಿಮ್ಮೆಟ್ಟಿಸಬೇಕಾಗಿದೆ. ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು ಒಕ್ಕಟ್ಟಾಗಿ ಅವರು ಮುಂದಿನ. ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ MR ಬೇರಿ, G ಅಮರೇಶ್, KE ಕುಮಾರ್,
ರವೀಂದ್ರನಾಥ್ ಪಟ್ಟಿ, ವಿಶ್ವನಾಥ್ ಪಟ್ಟಿ, ಹನುಮಂತಪ್ಪ ಮನ್ನಾಪುರ್, ಮಾರಪ್ಪ ವಕೀಲ್, ಮಹೇಶ್, ಕುಮಾರಸ್ವಾಮಿ ಸೇರಿದಂತೆ ಇತರರು ಇದ್ದರು. ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಅವರ ಸಮಿತಿಯು ಮಾಲ ಹಾಗೂ ಬ್ಯಾಗರ್ ಉಪಜಾತಿಯನ್ನು ಅಲೆಮಾರಿ ಗುಂಪಿಗೆ ಸೇರಿಸಿದೆ. ಪರಿಶಿಷ್ಟ ಜಾತಿ ಸಮುದಾಯಗಳ ತಲಾ ಒಬ್ಬರು ಪ್ರತಿನಿಧಿಯನ್ನು ಆಯೋಗಕ್ಕೆ ನೇಮಕ ಮಾಡಬೇಕು ಎಂದು ಮಾಲ ಮಹಾಸಭಾ ಕರ್ನಾಟಕ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಮಾಲ ಹಾಗೂ ಬ್ಯಾಗರ್ ಉಪಜಾತಿಯನ್ನು ಅಲೆಮಾರಿ ಗುಂಪಿಗೆ ಸೇರಿಸಿದ್ದು ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಅವರ ಸಮಿತಿಯು ಪರಿಶಿಷ್ಟ ಜಾತಿ ಜನಾಂಗದ ಬಗ್ಗೆ ನಾಗಮೋಹನ ದಾಸ್ ಅವರಿಗೆ ಮಾಹಿತಿ ಇಲ್ಲವೆಂಬಂತೆ ಕಾಣುತ್ತದೆ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಪರಿಶಿಷ್ಟ ಜಾತಿಗಳ ಸಮುದಾಯಗಳಲ್ಲಿನ ತಲಾ ಒಬ್ಬರಂತೆ ಆಯೋಗಕ್ಕೆ ಸದಸ್ಯರನ್ನಾಗಿ ನೇಮಕ ಮಾಡಬೇಕು ಎಂದು ಒತ್ತಾಯಿಸಿದರು. ಮಾಲ ಸಮಾಜದ ಹಿರಿಯ ಮುಖಂಡ ಚಿಂತಕರು ರವೀಂದ್ರನಾಥ್ ಪಟ್ಟಿ ಹಾಗೂ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಇವರನ್ನು ನೇಮಕ ಮಾಡಿಕೊಳ್ಳಲು ಮನವಿ ಮಾಡಿದರು. ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರಗಳನ್ನು ಪಡೆದುಕೊಂಡಿರುತ್ತಾರೆ. ನಾಗಮೋಹನ್ ದಾಸ್ ಅವರಿಗೆ ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಉಪಜಾತಿಗಳು ಮಾದಿಗ ಮತ್ತು ಚಲವಾದಿ ಸಮುದಾಯ ಗುರುತಿಸಲು ಸಾಧ್ಯವಿಲ್ಲ. ಯಾಕೆಂದರೆ ಇವರು ಮಾನವ ತಜ್ಞರು ಅಲ್ಲ, ಆಂಥ್ರೋಪಾಲಜಿಸ್ಟ್. ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಸಮಿತಿ ಮಾಲ ಹಾಗೂ ಬ್ಯಾಗರ್ ಉಪಜಾತಿಗಳನ್ನು ಅಲೆಮಾರಿ ಗುಂಪಿಗೆ ಸೇರಿಸಿದ್ದು ಇಂಥ ಮಾಹಿತಿಗಳನ್ನು ನಾಗಮೋಹನ್ ದಾಸ್ ಅವರಿಗೆ ಪರಿಶಿಷ್ಟ ಜಾತಿಯ ಜನಾಂಗದ ಬಗ್ಗೆ ತಿಳಿಯದೇ ಇರುತ್ತದೆ. ಕಾರಣ ಕೂಡಲೇ ತಾವುಗಳು ಮಾನವಶಾಸ್ತ್ರ ತಜ್ಞರನ್ನು ಅಥವಾ ಪರಿಶಿಷ್ಟ ಜಾತಿಗಳ ಸಮುದಾಯಗಳ ತಲಾ ಒಂದು ಪ್ರತಿನಿಧಿಯನ್ನು ಆಯೋಗಕ್ಕೆ ನೇಮಕ ಮಾಡಬೇಕೆಂದು ಹಾಗೂ ಮಾನವ ಸಮಾಜ ಹಿರಿಯ ಚಿಂತಕರು ಹೋರಾಟಗಾರ ಶ್ರೀಯುತ ರವೀಂದ್ರನಾಥ್ ಪಟ್ಟಿ, ದಾಸ ರಾಜ್ಯ ಕೋರ್ ಕಮಿಟಿ ಸದಸ್ಯರು ಮತ್ತು ಮಾದಿಗ ಸಮುದಾಯ ಶ್ರೀಯುತ ಮಹೇಂದ್ರ ಕುಮಾರ್ ಮಿತ್ರ ರಾಜ್ಯಾಧ್ಯಕ್ಷ. ಈ ಸಂದರ್ಭದಲ್ಲಿ ಸಂಚಾಲಕ ಭಾಸ್ಕರ್ ರಾಜ್, ಗೌರವಾಧ್ಯಕ್ಷ ಜಗನ್ನಾಥ್ ಸುಂಕಾರಿ, ಅಯ್ಯಣ್ಣ ಮಹಾರಾಜ್, ರಾಮಪ್ಪ, ಚಂದ್ರಶೇಖರ್, ಬಾಬು, ಪರಶುರಾಮ್, ಪ್ರಾಣೇಶ್ ಸೇರಿದಂತೆ ಅನೇಕರು ಇದ್ದರು. ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಸೇನೆ ಹಾಗೂ ಪ್ರಗತಿಪರ ಸಂಘಟನೆಗಳಿಂದ ವಿಜಯೋತ್ಸವ ಆಚರಿಸಲಾಯಿತು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು. ವಿಜಯೋತ್ಸವ ಉದ್ದೇಶಿಸಿ ಮಾತನಾಡಿದ ಹೋರಾಟಗಾರ ಎಂ.ಆರ್. ಬೇರಿ ಬಾಜಿರಾವ್ ಪೇಶ್ವರ ವಿರುದ್ಧ ನಡೆದ ಹೋರಾಟದಲ್ಲಿ 500 ಜನ ಮಹಾರರು ನಡೆಸಿದ ಹೋರಾಟ ಗೆಲುವಿನ ವಿಜಯೋತ್ಸವ ನೆನಪಿಗಾಗಿ ವಿಜಯೋತ್ಸವ ಆಚರಿಸಲಾಗುತ್ತಿದೆ. ಅಸ್ಪೃಶ್ಯತೆ ವಿರುದ್ಧ ನಡೆದ ಜಯದಂಗವಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಇವರು ಜೀವಿತಾವಧಿಯಲ್ಲಿ ಪ್ರತಿ ಬಾರಿಯೂ ಕೋರೆಗಾಂವ್ ಭೇಟಿ ನೀಡಿ ಗೌರವ ಸಲ್ಲಿಸಿದ್ದು ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ. 207ನೇ ವರ್ಷ ವಿಜಯೋತ್ಸವ ಆಚರಿಸಲಾಗುತ್ತಿದೆ ಎಂದರು. 207ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ ದಿನ ಆಚರಣೆ ಮಾಡ್ತಾರೆ. ಬಾಬಾ ಸಾಹೇಬರು ಮೊದಲನೇದಾಗಿ 1927ರಲ್ಲಿ ಭೀಮಾ ಕೋರೆಗಾಂವ್ ವಿಜಯ ಸ್ತಂಭವನ್ನು ಹುಡುಕಿ ಅದನ್ನು ಸ್ವಚ್ಛ ಮಾಡಿ ಅವರು ಜೀವಿತಾವಧಿ ಕಾಲ ಇರುವವರೆಗೆ, ಅವರು ಜೀವಂತ ಇರುವವರೆಗೆ ಪ್ರತಿ ವರ್ಷ
ಮೊದಲನೇ ದಿನ ಅವರು ಭೀಮಾ ಕೋರೆಗಾಂವ್ಗೆ ಹೋಗಿ ಏನು ಗೌರವ ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ರು. ಹಾಗಾಗಿ ಇವತ್ತು ಭೀಮಾ ಕೋರೆಗಾಂವ್ ನಮ್ಮ ದೇಶದ ಶೋಷಿತರ, ಬಡವರ, ದಲಿತರ ಒಂದು ಸ್ಫೂರ್ತಿದಾಯಕ ಕೇಂದ್ರವಾಗಿ ಮಾರ್ಪಟ್ಟಿದೆ. ಆ ದಿನವನ್ನು ಇವತ್ತು ಭಾರತದಾದ್ಯಂತ ಎಲ್ಲ ಜನಗಳು ಸೇರಿ ಭೀಮಾನುಯಾಯಿಗಳು ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾರೆ. ಅದೇ ರೀತಿಯಾಗಿ ನಾವು ಇಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು, ಮುಖ್ಯವಾಗಿ ಛಲವಾದಿ ಮಹಾಸಭಾ ರಾಯಚೂರು, ಬೌದ್ಧ ಮಹಾಸಭಾ ರಾಯಚೂರು ಇವರೆಲ್ಲರೂ ಒಳಗೂಡಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆಯ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಪಟ್ಟಿ, ಮಹೇಶ್, ಕೆಇ ಕುಮಾರ್, ಬಂದೆ ನವಾಜ್ ಸೇರಿದಂತೆ ಅನೇಕರು ಇದ್ದರು. ಪುನೀತ್ ರಾಜ್ಕುಮಾರ್ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ವತಿಯಿಂದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸಲಾಯಿತು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ವತಿಯಿಂದ ಕುತುಬ್ ಎ ರಾಯಚೂರು ಹಜ್ರತ್ ಸೈಯದ್ ಶಾಹ ಶಾಮ್ಸ್ ಎ ಅಲಂ ಹುಸೇನಿ ದರ್ಗಾದಲ್ಲಿ ಅಮೆರಿಕದಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗುತ್ತಿರುವ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಆರೋಗ್ಯ ಸುಧಾರಣೆಗಾಗಿ ಪ್ರಾರ್ಥನೆ ಸಲ್ಲಿಸಲಾಯಿತು. ಈ ವೇಳೆ ಟ್ರಸ್ಟ್ನ ಸಂಸ್ಥಾಪಕ ಮತ್ತು ಅಧ್ಯಕ್ಷರಾದ ಸಾದಿಕ್ ಖಾನ್ ಹಾಗೂ ಸಿದ್ದೇಶ್ ಉಸ್ಮಾನ್, ಅಂಬರೇಶ್, ಹುಸೂರ್ ನಾಸಿರ್, ರಾಜು ಮತ್ತಿತರರು ಉಪಸ್ಥಿತರಿದ್ದರು. ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಶಿವರಾಜ್ ಕುಮಾರ್ ಅವರು ತಾಯ್ನಾಡಿಗೆ ಬೇಗ ಹಿಂದಿರುಗಲಿ ಎಂದು ಹಾರೈಸಿದರು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನೀವು ಮಾಡಿದ ಪ್ರಾರ್ಥನೆಯಿಂದ ಇವಾಗ ಶಿವರಾಜ್ ಕುಮಾರ್ ಅವರ ಎಲ್ಲ ರಿಪೋರ್ಟ್ಸ್ ನೆಗೆಟಿವ್ ಆಗಿ ಬಂತು. ಕೊನೆಯಲ್ಲಿ ನಾವು ಪೆಥಾಲಜಿ ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ವಿ. ಅದರಲ್ಲೂ ನೆಗೆಟಿವ್ ಅಂತ ಬಂದು ಇವಾಗ ಅವರು ಕ್ಯಾನ್ಸರ್ ಫ್ರೀ ಅಂತ ಹೇಳಿಬಿಟ್ಟು ಅಫಿಷಿಯಲಿ ಹೇಳಿದ್ದಾರೆ. ಆದ್ದರಿಂದ ನಾನು ನಿಮ್ಮ ಪ್ರಾರ್ಥನೆಗಳಿಂದ, ನಿಮ್ಮೆಲ್ಲ ದೊಡ್ಡವರ ಆಶೀರ್ವಾದದಿಂದ ಇವತ್ತು ಶಿವರಾಜ್ ಕುಮಾರ್ ಅವರು ಇಷ್ಟು ಚೆನ್ನಾಗಿರೋಕ್ಕೆ ಸಾಧ್ಯ ಆಯಿತು. ನಾನು ಇದನ್ನು ನನ್ನ ಲೈಫಲ್ಲಿ ಯಾವತ್ತೂ ಮರೆಯೋದಿಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ, ಹೊಸ ವರ್ಷದ ಶುಭಾಶಯ. ಭಯ ಆಗುತ್ತೆ, ಯಾಕೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗ್ಬಿಡ್ತೀನಿ ಅಂತ. ಯಾಕಂದರೆ ಓಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿದೆ. ಭಯ ಅನ್ನೋದು ಇದ್ದೇ ಇರುತ್ತೆ ಮನುಷ್ಯನಿಗೆ. ಬಟ್ ಆ ಭಯ ನೀಗ್ಸಕ್ಕಂತ ಕೆಲವರು ಅಭಿಮಾನಿ ದೇವರುಗಳಿರ್ತಾರೆ, ಕೆಲವರು ಆರ್ಟಿಸ್ಟ್ಗಳಿರ್ತಾರೆ, ಕೆಲವರು ಫ್ರೆಂಡ್ಸ್ಗಳಿರ್ತಾರೆ, ಸಂಬಂಧಿಕರಿರ್ತಾರೆ. ಮೋರ್ ದೆನ್ ದಟ್ ಎಲ್ಲ ಒಂದು ಸ್ಟ್ರಾಂಗ್ ಹೆಡ್ ಪೀಪಲ್, ಡಾಕ್ಟರ್ಸ್ಗಳಿರ್ತಾರೆ. ಆ್ಯಂಡ್ ನಮ್ಮ ಅಲ್ಲಿ ನಮ್ಮ ಕೀಮೋ ಮಾಡಿರೋ ಒಂದು ಡಾಕ್ಟರ್ ಶಶಿಧರ್ ಇರ್ಬೋದು, ದಿಲೀಪ್ ಇರ್ಬೋದು, ಗೀತಾ ಅವ್ರು ಇರ್ಬೋದು, ಐ ಥಿಂಕ್ ಸಾಕಷ್ಟು ನರ್ಸಸ್ ಮಲ್ಯಾದಲ್ಲಿ BK ಶ್ರೀನಿವಾಸ್ ಅವ್ರು ಇರ್ಬೋದು. ಪ್ರತಿಯೊಬ್ಬರು ನಾನು ನೋಡ್ಕೊಂಡಿದ್ದ ರೀತಿ ಇರ್ಬೋದು, ಒಂದು ಅವಾಗ ಸ್ವಲ್ಪ ಆರಾಮಾಗಿರ್ತಿದ್ದೆ. ಒಂದು ಇದು ಶೂಟಿಂಗ್ ಮಾಡಿಬಿಡ್ತಿದ್ದೆ. ಅದು ಯಾವ ಜೋಶಲ್ಲಿ ಬಂತು ನನಗೂ ಗೊತ್ತಿಲ್ಲ. ನೋಡೋಕ್ಕೋದ್ರೆ 45 ಸಿನಿಮಾ, ಇಡೀ ಸಿನಿಮಾ ಕೀಮೋಲೆ ನಾನು ಕ್ಲೈಮ್ಯಾಕ್ಸ್ ಫೈಟ್ಲ ಮಾಡಿದ್ದು. ಅದು ಹೆಂಗೆ ಮಾಡಿದ್ನೋ ರವಿ ವರ್ಮನ್ಗೆ ಹೋಗ್ಬೇಕು ಅವ್ರು. ಸೊ ಅದು ಭಯದೇನೋ ಆಯಿತು. ಹೊರಡೋ ಡೇಟ್ ಹತ್ರ ಬರ್ತಾ ಟೆನ್ಷನ್ಗಳು ಜಾಸ್ತಿ ಆಯಿತು. ಲಾಸ್ಟ್ಲಿ ಏನು ಮಾಡೋದು, ಎಲ್ಲರೂ ಫ್ರೆಂಡ್ಸ್ಗಳಿದ್ದಾರೆ ನನ್ನ ಜೊತೆಲಿ. ನನ್ನ ಫ್ರೆಂಡ್ಸ್, ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ಬೋದು, ಶೇಖರ್, ವಿಜಯ್ ಪ್ರಸಾದ್, ಆಲ್ಮೋಸ್ಟ್ ಎಲ್ಲ ಕೀಮೋರು ಇದ್ರ ಜೊತೆಲಿ. ಆ್ಯಂಡ್ ನಟ ಅಂತ ನನ್ನ ಕಸಿನ್ ಒಬ್ಬ ಇದ್ದ. ಅಫ್ಕೋರ್ಸ್ ಗೀತಾ ಯಾವಾಗಲೂ ಜೀವನದಲ್ಲಿ ಶಿವಣ್ಣ ಇದ್ದರೆ ಗೀತಾ ಇದ್ದರೆ ಶಿವಣ್ಣ ಇಲ್ಲವೇ ಇಲ್ಲ. ಯಾಕಂದರೆ ಒಂದು ಸಪೋರ್ಟ್ ಯಾವತ್ತೂ ನನಗೆ ಬೇರೆ ಯಾರ ಕೈಲಿ ಸಿಗುತ್ತೋ ಗೊತ್ತಿಲ್ಲ, ಬಟ್ ನನಗೆ ಸಿಗುತ್ತೆ. ಅದೊಂದು ನನ್ನ ಮಗಳು ನಿವಿ, ದಿಲೀಪ್ ಅವರು, ನಿಶು ಇರ್ಬೋದು. ಆ್ಯಂಡ್ ಅದೇ ರೀತಿ ನಿವಿ ಫ್ರೆಂಡ್ ಒಬ್ಬ ಅದನ್ನು ಪ್ರಶಾಂತ್ ಅಂತ ಅಷ್ಟೇ, ಐ ಕಾಂಟ್ ಫರ್ಗೆಟ್. ಅದೇ ರೀತಿ ಅನು ಅಂತ ಒಬ್ಬರು ಇದ್ದಾರೆ, ಅವರು ಇಲ್ಲೇ US ಇದ್ದಾರೆ, ವರ್ಕ್ ಮಾಡ್ತಿದ್ದಾರೆ. ಅವರು ಬಂದಿದ್ದಾರೆ ಇಲ್ಲೇ ಬಂದು ಇಷ್ಟು ಜನ. ಅದ್ರ ಜೊತೆಯಲ್ಲಿ ಮಧು ರಿಯಲಿ ಸುಮ್ಮನೆ ಹೇಳ್ಬಾರ್ದು, ನೋಡ್ಕೊಂಡಿದ್ದ ರೀತಿ ಇರ್ಬೋದು. ಒಂದು ಹೆಂಗೆ ನೋಡ್ಕೋಬೇಕು ಒಂದು ಮಗುನ ಹಂಗೆ ನೋಡ್ಕೊಂಡಿದ್ದಾರೆ. ಮನೋಹರನವರು, ದೇವರೇ ಅವರು ಮಾತಾಡೋ ರೀತಿ ಇರ್ಬೋದು, ಅಷ್ಟು ಒಂದು ಎಲ್ಲೋ ಒಂದು ಕಡೆ ನಮ್ಮ ಒಂದು ಸಂಬಂಧ ಇದೆ ಅಂತ ಕಾಣುತ್ತೆ. ಎಷ್ಟೋ ಮಾತುಗಳಲ್ಲಿ ಒಂದೇ ಥರ ಒಂದು ವಿಶೇಷತೆ ಇತ್ತು ನಮ್ಮಿಬ್ಬರು, ಒಂದು ಭಾವನೆ. ಕರೆಕ್ಟಾಗಿ ಅಲ್ಲಿ ನೋಡ್ಕೊಂಡಿದ್ದವ್ರು ಇರ್ಬೋದು, ಪ್ರತಿಯೊಂದು ಸ್ಟಾಫ್ಸ್ ಇರ್ಬೋದು, ನಮ್ಮ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಅಲ್ಲಿ, ಮಯಾಮಿ ಕ್ಯಾನ್ಸರ್ ಸೆಂಟ್ರಲ್, ಎಲ್ಲರೂ ನಮ್ಗೆ ಇನ್ನೊಂದು ತಾಯಂದಿರ್ತಾರೆ. ಅವರೆಲ್ಲ ಅಷ್ಟು ಈಸಿಯೆಲ್ಲ ಮಾಡೋಕ್ಕೆ ಒಂದು ದೊಡ್ಡ ಆಪ್ರೇಷನ್. ಎಲ್ಲ ಅನ್ಕೊಂಡಿದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅದೆಲ್ಲ ಏನಿಲ್ಲ, ಸಿಂಪಲ್ ಯೂರಿನರಿ ಬ್ಲ್ಯಾಡ್ರನ್ನ ತೆಗೆದಿದ್ದಾರೆ. ಇವಾಗ ಹೊಸ ಬ್ಲ್ಯಾಡ್ರ್ ನನಗಿದೆ ಅಷ್ಟೇ. ಎಲ್ಲರೂ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದೇ ನಡೆದಿರೋದು. ಯಾಕಂದ್ರೆ ನಾವು ಡೀಟೇಲೆಲ್ಲ ಹೇಳಕ್ಕೆ ಹೋದ್ರೆ ಎಲ್ಲರೂ ಗಾಬರಿ ಆಗ್ತಾರೆ ಅಂತ ಒಂದು ಭಯ ಅಷ್ಟೇ. ಗಾಬರಿ ನಮಗಿರಲಿ, ನಿಮ್ಗೆ ಸ್ವಲ್ಪ ತೆಳು ಮಾಡೋಣ ಅಂತಿದ್ದು, ಬಟ್ ನಮಗೆಲ್ಲ ಇದ್ರೂ ನೀವು ಜೊತೆಲಿದ್ರಿ ಅನ್ನೋದೇ ಒಂದು ದೊಡ್ಡ ಒಂದು ಭಾವನೆ. ಸೊ ಇವತ್ತು ಎಲ್ಲ ಆಗಿ ನಿಮ್ಮ ಒಂದು ವಿಶಸ್, ನಿಮ್ಮ ಒಂದು ಬ್ಲೆಸ್ಸಿಂಗ್ ನಾನು ಯಾವತ್ತೂ ಜೀವನದಲ್ಲಿ ಮರೆಯಲ್ಲ. ಎಲ್ರಿಗೂ
ಹೊಸ ವರ್ಷದ ಶುಭಾಶಯಗಳು. ಚೆನ್ನಾಗಾಗಲಿ. ನಾನು ತಿರ್ಗಾ ಹೊಸ ವರ್ಷದಲ್ಲಿ ಬರ್ತೀನಿ ಖಂಡಿತ. ಆ್ಯಂಡ್ ಅವ್ರು ಡಾಕ್ಟರ್ ಹೇಳಿದ್ದಾರೆ ಇನ್ನೊಂದು ಫಸ್ಟ್ ಒಂದು 1 ಮಂತ್ ಸ್ಲೋ ಆಗಿ ಹೋಗಿ, ಆಮೇಲೆ ಮಾರ್ಚ್ ಮೇಲೆ ಆಸ್ ಇಟ್ ಇಸ್ ನಿಮ್ಮ ಮಾಮೂಲಿ ನಿಮ್ದೇನಿದೆ ಚಾಳಿ ಬಿಚ್ಕೊಳ್ಳಿ ಅಂತ ಹೇಳಿದ್ದಾರೆ. ಖಂಡಿತ ಬಿಡ್ತೀನಿ, ಬಿಡಲ್ಲ ನಾನು. ಐಲ್ ಬಿ ಬ್ಯಾಕ್ ಆ್ಯಂಡ್ ಐ ಆಲ್ವೇಸ್ ಬಿ ಶಿವಣ್ಣ. ಅವಾಗ ಹಿಂಗಿದ್ನೋ ಇವಾಗಲೂ ಅದಕ್ಕಿಂತ ಡಬಲ್ ಪವರ್ ಇದ್ದೇ ಇರುತ್ತೆ. ಡ್ಯಾನ್ಸಿಂಗ್ಲೇ ಇರ್ಬೋದು, ಫೈಟಿಂಗ್ಲೇ ಇರ್ಬೋದು, ಲುಕ್ಲೇ ಇರ್ಬೋದು, ಎಲ್ಲದರಲ್ಲೂ ಖಂಡಿತ ನಿಮ್ಮ ಆಶೀರ್ವಾದ ಹೆಂಗಿದಿರೋವರೆಗೂ ನಾನು ಖಂಡಿತ ಇದ್ದೇ ಇರ್ತೀನಿ. ನಿಮ್ಮ ಒಂದು ಈ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ. ಎಲ್ರಿಗೂ ಅಷ್ಟೇ, ನಮ್ಮ ಪ್ರೊಡ್ಯೂಸರ್ಸ್ ಇರ್ಬೋದು ಆ್ಯಂಡ್ ಅಭಿಮಾನಿ ದೇವರುಗಳು ಇರ್ಬೋದು, ನಮ್ಮ ಕೋ ಆರ್ಟಿಸ್ಟ್ಗಳು ಇರ್ಬೋದು, ಎಲ್ರಿಗೂ ಲವ್ ಯು ಆಲ್. ಹ್ಯಾಪಿ ನ್ಯೂ ಇಯರ್. ನಮಸ್ಕಾರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಿಮ್ಸ್ ಆಸ್ಪತ್ರೆಯಲ್ಲಿ ಮಸೀದಿಪುರ ಗ್ರಾಮದ ತಾಯಿ ಮತ್ತು ಮಗು ಸಾವು, ಮುಂದುವರೆದ ಆತಂಕ. ಛಲವಾದಿ ಮಹಾಸಭಾದಿಂದ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಮೆರವಣಿಗೆ. ಸಡಗರ ಸಂಭ್ರಮದಿಂದ ಹೊಸ ವರ್ಷಕ್ಕೆ ಸ್ವಾಗತ, ಕುಣಿದು ಕುಪ್ಪಳಿಸಿದ ಯುವಕರು. ಜಿಲ್ಲಾಡಳಿತದಿಂದ ಜಕಣಾಚಾರಿ ಜಯಂತಿ ಆಚರಣೆ. ಯರಗೇರದಲ್ಲಿ ಹಜರತ್ ಬಡೆ ಸಾಬ್ ದರ್ಗಾ ಉರುಸು ಅಂಗವಾಗಿ ರಕ್ತದಾನ ಶಿಬಿರ. ಆರೋಗ್ಯವಂತರು ರಕ್ತದಾನ ರೂಢಿಸಿಕೊಳ್ಳುವುದು ಅಗತ್ಯ. ಡಾಕ್ಟರ್ ಲಕ್ಷ್ಮೀಕಾಂತ್. ಕೇಂದ್ರ ಸರ್ಕಾರದ ಫಾಸಿಸ್ಟ್ ನೀತಿ ಖಂಡಿಸಿ ಮನುವಾದಿ ಫಾಸಿಸ್ಟ್ ವಿರೋಧಿ ಜನತಾ ರಂಗದಿಂದ ಮನವಿ. ಒಳ ಮೀಸಲಾತಿ ವರ್ಗೀಕರಣ ಆಯೋಗಕ್ಕೆ ಮಹೇಂದ್ರ ಮಿತ್ರ ಸದಸ್ಯರಾಗಿ ನೇಮಕಕ್ಕೆ ಆಗ್ರಹಿಸಿ ಮೂಲ ಮಹಾಸಭಾ ಮನವಿ. ಯಶಸ್ವಿ ಶಸ್ತ್ರಚಿಕಿತ್ಸೆಗೆ ಪ್ರಾರ್ಥನೆ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.